ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ ಬಸಯ್ಯ. ಇವತ್ತಿನ ಒಂದು ಕ್ಲಾಸಲ್ಲಿ ಬಂದುಬಿಟ್ಟು ನಾನು ನೋಡಿ ಇಳಿಮುಖ ಸೀಮಾಂತ ತುಷ್ಟಿಗುಣವನ್ನು ಹೇಳ್ತಾ ಹೋಗ್ತೀನಿ. ಇದು ಯಾರ್ಯಾರೀಗ SCP ಸಿಲೆಬಸ್ಸಲ್ಲಿ ಇದ್ದೀರಾ 2025-26 BA ಫಸ್ಟ್ ಸೆಮ್ಮಲ್ಲಿದ್ದೀರಾ, ನಾವೊಂದು ಈ ಒಂದು ಕ್ವಶನನ್ನು ನಾವು 10 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾರಿಗೆ ಈ ಕ್ವಶನನ್ನು ನೀವು ಚೆನ್ನಾಗಿ ವರ್ಕ್ ಮಾಡಿದ್ದೇ ಆದರೆ ನಿಮಗೆ 10 ಮಾರ್ಕ್ಸ್ ಕೈಯಲ್ಲೇ ಇರುತ್ತೆ. ಓಕೆನಾ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಯಾವ ರೀತಿ ಬರೀಬೇಕು ಅನ್ನೋದನ್ನ ಬಗ್ಗೆ ಇವತ್ತಿನ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ನಾನು ಈ ಕೆಳಗೆ ಪರಿಪೂರ್ಣವಾದ ವಿಶ್ಲೇಷಣೆಯನ್ನು ನೀಡಿ ಅದನ್ನು ಬೆಳೆಸಿದ ಕೀರ್ತಿ ಆಲ್ಫ್ರೆಡ್ ಮಾರ್ಷ್ ಅವರಿಗೆ ಸಲ್ಲುತ್ತದೆ. ಈ ನಿಯಮವು ಒಂದು ವಸ್ತುವನ್ನು ನಿರಂತರವಾಗಿ ಸೇವಿಸಿದಾಗ ತುಷ್ಟಿಗುಣದ ಮೇಲೆ ಪರಿಣಾಮನ ಬೀರುತ್ತದೆ. ಅಂದರೆ ಅಂಚಿನ ತುಷ್ಟಿಗುಣ ಅಂತ ನಿಮಗೆ ಗೊತ್ತಿರಬೇಕು. ಅಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂದರೆ ಒಂದು ಹಣ್ಣನ್ನು ಸೇವಿಸ್ತಾ ಹೋದಂತೆ, ಒಂದು ವಸ್ತುವನ್ನು ನಿರಂತರವಾಗಿ ಸೇವಿಸ್ತಾ ಹೋದಂತೆ ಅದರಿಂದ ಸಿಗ್ತಕ್ಕಂಥ ತುಷ್ಟಿಗುಣ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಇದಕ್ಕೆ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಕೂಡ ಕರಿತೀವಿ. ಇದರ ಹೇಳಿಕೆಗಳನ್ನು ನೋಡೋಣ. ಓಕೆ, ಹೇಳಿಕೆಗಳು. ಈ ನಿಯಮದ ಪ್ರಕಾರ ಅನುಭೋಗಿಯು ಒಂದೇ ವಸ್ತುವನ್ನು ಹೆಚ್ಚಾಗಿ ಅನುಭೋಗಿಸುತ್ತಾ ಹೋದಂತೆ ಆದ್ದರಿಂದ ದೊರೆಯುವ ಅಂಚಿನ ತುಷ್ಟಿಗುಣವು ಕಡಿಮೆಯಾಗುತ್ತಾ ಹೋಗುತ್ತದೆ. ಅಂದರೆ ಈ ನಿಯಮದ ಪ್ರಕಾರ ನೋಡೋದಾದರೆ ಅನುಭೋಗಿಯು ಒಂದು ವಸ್ತುವನ್ನು ಹೆಚ್ಚಾಗಿ ಅನುಭೋಗಿಸುತ್ತಾ ಹೋದಂತೆ, ಅಂದರೆ ಒಂದರ ಮೇಲೊಂದೇ ಅನುಭೋಗಿಸುತ್ತಾ ಹೋದಂತೆ ಆದ್ದರಿಂದ ದೊರೆತಕ್ಕಂಥ ಅಂಚಿನ ತುಷ್ಟಿಗುಣ ಅನ್ನೋದೇನಿದೆ ಅದು ಕಡಿಮೆ ಆಗುತ್ತಾ ಹೋಗ್ತದೆ. ಹಾಗೆ ನೆಕ್ಸ್ಟು, ಈ ನಿಯಮವು ವಸ್ತುವಿನ ಅನುಭೋಗದ ನಿರಂತರವಾಗಿ ನಡೆಯುತ್ತಿದ್ದರೆ ಮಾತ್ರ ಅನ್ವಯಿಸುತ್ತದೆ. ಓಕೆನಾ. ಅಂದರೆ ಈ ನಿಯಮ ಅನ್ವಯಿಸ್ಬೇಕಂತಂದರೆ ಏನು ಕೊಟ್ಟಿದ್ದಾರೆ ಹೇಳಿಕೆಗಳು, ಅಂದರೆ ನಿರಂತರವಾಗಿ ಸೇವಿಸ್ತಾ ಹೋಗಬೇಕು, ನಿರಂತರವಾಗಿ ನಡೀತಾ ಇರಬೇಕು. ಒಂದು ವಸ್ತುವಿನ ಅನುಭೋಗವು ನಿರಂತರವಾಗಿ ನಡೀತಾ ಇದ್ದರೆ ಮಾತ್ರ. ಈಗ ನೋಡಿ, ನಿಮಗೆ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ನಿಮಗೆ ನೋಡಿ, ಈಗ ನೀವು ಒಂದು ಹಣ್ಣು ತಿಂತೀರ, ಎಷ್ಟು ತಿಂತೀರಿ ನೀವು? 1 ತಿಂತೀರಾ, 2 ತಿಂತೀರಾ, ನಿಮ್ಗೆ ಭಾಳ ಇಷ್ಟ ಅಂದ್ರೆ 4 ಹಣ್ಣು ತಿಂತೀರ. 5ನೇ ಹಣ್ಣಿಗೆ ನಿಮಗೆ ಬೇಡ ಅನಿಸ್ಬಿಡುತ್ತೆ, ಸಾಕು ಅನಿಸ್ಬಿಡುತ್ತೆ, ನಿಮ್ಗೆ ಅದ್ರ ಮೋಹನೇ ಹೋಗ್ಬಿಡುತ್ತೆ ರೀ, ಬೇಡ ಅಂತ ಅನಿಸ್ಬಿಡುತ್ತೆ, ನಿಮ್ಗೆ ಅದು ತಿನ್ನೋಕ್ಕಾಗಲ್ಲ. ಓಕೆನಾ. ಆ ರೀತಿ ಇದು ಒಂದು ಹೇಳಿಕೆ. ಇನ್ನು ಎರಡನೇದು ಬಂದುಬಿಟ್ಟು ಪ್ರಾಮಾಣಿಕ ಗಾತ್ರದ ಘಟಕಗಳ ಅನುಭೋಗ. ಅಂದರೆ ಪ್ರಾಮಾಣಿಕ ಗಾತ್ರದ ಘಟಕಗಳ ಅನುಭೋಗಿಸಿದಾಗ ಮಾತ್ರ ಈ ನಿಯಮವು ಸತ್ಯವಾಗುತ್ತದೆ. ಉದಾಹರಣೆಗೆ ಚಮಚದ ಮೂಲಕ ಕುಡಿಯುವ ನೀರು, ಬರೀ ನೀರು ಕುಡಿತಾ ಇರೋದು ಆ ಥರ. ಇನ್ನು ಮೂರನೇದು ಬಂದುಬಿಟ್ಟು ನೋಡಿ, ಒಂದೇ ದರ್ಜೆಯ ಹೆಚ್ಚುವರಿ ಘಟಕಗಳು. ಅನುಭೋಗಿಸುವ ವಸ್ತುವಿನ ಹೆಚ್ಚುವರಿ ಘಟಕಗಳು ಒಂದೇ ದರ್ಜೆಯವಾಗಿರಬೇಕು. ಅಂದರೆ ಸೇಮ್ ಆಗಿರ್ಬೇಕು ರೀ, ಒಂದಕ್ಕಿಂತ ಒಂದು ಟೇಸ್ಟು ಈ ಥರ ಅಲ್ಲ, ಒಂದೇ ಥರ. ಈಗ ನೋಡಿ, ಒಂದು ಟೇಸ್ಟ್ ಎಲ್ಲ ಟೇಸ್ಟ್ ಇರೋ ಎಲ್ಲ ಒಂದೇ ಥರ ಇರೋದು. ಈಗ ಆ್ಯಪಲ್ ತಿಂತಂದರೆ ಬರೀ ಆ್ಯಪಲ್ಲೇ ತಿನ್ಬೇಕು ನೀವು, ಬೇರೆ ಅಲ್ಲ, ಬೇರೆದಿಲ್ಲ. ಒಂದು ವಸ್ತು ಅಂತಂದರೆ ಅದೇ ವಸ್ತುವನ್ನು ಸೇವಿಸ್ತಾ ಹೋಗಿದ್ರೆ ಮಾತ್ರ ಈ ನಿಯಮ ಅನ್ವಯವಾಗುತ್ತೆ. ಓಕೆನಾ. ಉದಾಹರಣೆಗೆ ಹುಳಿಯಾದ ಮಾವಿನ ಹಣ್ಣು ತಿಂದು ನಂತರ ಸಿಹಿಯಾದ ಮಾವಿನ ಹಣ್ಣು ಹೆಚ್ಚು ತುಷ್ಟಿಗುಣ ನೀಡುತ್ತದೆ. ಓಕೆನಾ. ಆ ರೀತಿ ಅಭಿರುಚಿ, ಆದಾಯ ಅಂತ ಏನು ಮಾಡುತ್ತೆ ಅಂತಂದರೆ, ಈಗ ನೀವು ನೋಡಿ, ಒಂದು ಹುಳಿ ಮಾವಿನ ತಿಂತೀರ, ಅದು ಬೇಡಪ್ಪ, ಹುಳಿ ಇದೆ ಹೋಗೋದ್ಬಿಟ್ರೆ. ಇನ್ನು ಸಿಹಿ ಮಾವಿನ, ಇನ್ನೊಂದು ಮಾವಿನ ತಿಂದರೆ ಅದಕ್ಕೆ ಸಿಹಿ ಇತ್ತು, ಆ ರೀತಿ ಇರಬಾರ್ದು. ಹುಳಿ ಮಾವಿನನ್ನೇ ತಿಂತಾ ಹೋಗಬೇಕು, ಆ ರೀತಿ. ಇನ್ನು ಆದಾಯ, ಅಭಿರುಚಿ ಮತ್ತು ಒಲವುಗಳಲ್ಲಿ ಸ್ಥಿರತೆ. ಆದಾಯ, ಅಭಿರುಚಿ ಮತ್ತು ಒಲವುಗಳಲ್ಲಿ ಸ್ಥಿರತೆ ಅಪರೂಪದ ವಸ್ತುಗಳ ಸಂಗ್ರಹಕ್ಕೆ ಅನ್ವಯಿಸುವುದಿಲ್ಲ. ಅಂದರೆ ಯಾವಾಗೋ ಒಂದು ಸಲ ತಿಂತಿರ್ತೀರ ಅದಲ್ರಿ. ಈಗ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಈಗ ನೀವು ಬೇಕ್ರಿಯಲ್ಲಿ ನಿಮಗೆ ಏನು ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ತಿನ್ನಬೇಕು ಅನಿಸುತ್ತೆ ಅಲ್ಲ. ಅದೇ ಬೇಕ್ರಿಯವ್ರು ಯಾಕೆ ರೀ ತಿನ್ನಲ್ಲ? ಅವ್ರಿಗೆ ನೋಡಿ ತಿಂದು ಸಾಕು ಅನಿಸ್ಬಿಟ್ಟಿರುತ್ತೆ ರೀ, ಬೇಡ ಅನಿಸ್ಬಿಟ್ಟಿರುತ್ತೆ ಅವ್ರಿಗೆ. ಆ ಟೈಪ್ ಏನದು, ಒಂದು ವಸ್ತುವನ್ನು ಅಪರೂಪದ ವಸ್ತುಗಳ ಸಂಗ್ರಹಕ್ಕೆ ಅನ್ವಯಿಸುವುದಿಲ್ಲ. ಅಂದರೆ ಯಾವಾಗೂ ಒಂದು ಸಲ ಸಿಗ್ತಕ್ಕಂಥ ವಸ್ತುಗಳಿಗೆ ಇದು ಅನ್ವಯಿಸೋದಿಲ್ಲ. ಓಕೆನಾ. ಇನ್ನು ಇಳಿಮುಖ ಸೀಮಾಂತ ತುಷ್ಟಿಗುಣ ವಿವರಣೆ ಮಾಡಿ ಅದನ್ನು ಒಂದು ಕೋಷ್ಟಕ ಹಾಕಿಬಿಟ್ಟು ಇಳಿಮುಖ ಸೀಮಾಂತ ತುಷ್ಟಿಗುಣ ಡೈಗ್ರಾಮನ್ನು ಹೇಗೆ ಬಿಡಿಸಬೇಕು, ಆಮೇಲೆ ಅದರ ಟೀಕೆಗಳೇನು ಅಂತ ನೋಡ್ತಾ ಹೋಗೋಣ. ಓಕೆ.
ಓಕೆ ಹೌದ್ರಿ. ವಿವರಣೆ ಅಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವು ಒಂದು ಕೋಷ್ಟಕದಲ್ಲಿ ಸಹಾಯದಿಂದ ವಿವರಿಸಬಹುದು. ಇಲ್ಲಿ ಮಾವಿನ ಹಣ್ಣಿನ ಉದಾಹರಣೆಯೊಂದಿಗೆ ವಿವರಿಸಬಹುದಾಗಿದೆ. ಇಲ್ಲಿ ಒಂದು ಮಾವಿನ ಹಣ್ಣು ತೊಗೊಂಡುಬಿಟ್ಟು ನಾನು ಒಂದು ಕೋಷ್ಟಕವನ್ನು ವಿವರಿಸ್ತಾ ಹೋಗ್ತೀನಿ. ಮಾವಿನ ಹಣ್ಣುಗಳ ಸಂಖ್ಯೆ, ಸೀಮಾಂತ ತುಷ್ಟಿಗುಣ, ದೊರೆತ ಒಟ್ಟು ತುಷ್ಟಿಗುಣ 15 ಇದು 12 27 ಸಿಕ್ತರೆ, ಆಮೇಲೆ 9 36 ಸಿಕ್ತು, ಆಮೇಲೆ 6 42 ಒಂದು ತುಷ್ಟಿಗುಣ ಸಿಗತ್ತೆ ರೀ. ಓಕೆನಾ. ಈ ರೀತಿ ಒಂದು ನಿಮಿಷ ಈಗ ನೋಡಿ ಕ್ಲಿಯರ್ ಇದೆನಾ? ಆಡಿಯೋ ವಿಡಿಯೋ ಕ್ಲಿಯರ್ ಇದೆನಾ? ನಾನು ಡಿಕ್ಟೇಟ್ ಮಾಡ್ತಾ ಹೋಗ್ತೀನಿ, ನೀವು ನೋಟ್ಸ್ಕೊಬೋದು. ಇಲ್ಲಾಂದರೆ ನಿಮ್ಮ ಹತ್ರ ನೋಟ್ಸ್ ಇತ್ತು ಅಂದರೆ ಪರವಾಗಿಲ್ಲ, ಯಾವ ರೀತಿ ಬಂತು ಅನ್ನೋದ್ರ ಬಗ್ಗೆ ನಿಮಗೆ ಈ ಒಂದು ಕೋಷ್ಟಕದಲ್ಲಿ ನಾನು ಹೇಳ್ತಾ ಹೋಗೋದಂಗೆ ನೀವೊಂದು ಆ ಕೋಷ್ಟಕನ ನೀವು ರೆಡಿ ಮಾಡ್ಕೊಳ್ಬೋದು. ಓಕೆನಾ. ಹಾಂ, ಇಲ್ಲಿ ನೋಡಿ 15 + 12 27 27 + 9 36 ಈ ರೀತಿ ಈ ಕೋಷ್ಟಕ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈಸಿ ಆಗಿಬಿಡುತ್ತೆ. ಇಲ್ಲಿ ಮೈನಸ್ ಆಗ್ತಾ ಹೋಗುತ್ತೆ ನೋಡ್ರಿ. ಇದು ಸೀಮಾಂತ ತುಷ್ಟಿಗುಣ ಅಂದರೆ ನಿಮಗೆ 45 45 ಬರುತ್ತೆ. 45 - 3 ಮೈನಸ್ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೆ 7 8 9 ಈ ರೀತಿ ತಂದಾಗ ನಿಮಗೆ ಮೈನಸ್ ಆಗ್ತಾ ಹೋಗುತ್ತೆ. ಅಂದರೆ ಅದರಿಂದ ಅಂಚಿನ ತುಷ್ಟಿಗುಣ ಏನಿದೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ ರೀ. ನಿಮಗೆ ಅದರಿಂದ ಸಿಗ್ತಕ್ಕಂಥ ಅಂಚಿನ ತುಷ್ಟಿಗುಣ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡಿ, ಅನುಭೋಗಿಯು ಒಂದು ಮಾವಿನ ಹಣ್ಣನ್ನು ಸೇವಿಸಿದಾಗ ಅದರಿಂದ ಅವನಿಗೆ 15 ಯೂನಿಟ್ಗಳಷ್ಟು ತೃಪ್ತಿ ಸಿಗುತ್ತದೆ. 2 ಮಾವಿನ ಹಣ್ಣುಗಳನ್ನು ಸೇವಿಸಿದಾಗ ಒಟ್ಟು ತುಷ್ಟಿಗುಣವು 27 ಯೂನಿಟ್ಗಳಷ್ಟು ಆಗುತ್ತದೆ. ಅವನಿಗೆ 5ನೇ ಹಣ್ಣು ಸೇವಿಸಿದಾಗ ಎಷ್ಟು ತುಷ್ಟಿಗುಣ ಇತ್ತು, 6ನೇ ಹಣ್ಣು ಸೇವಿಸಿದಾಗಲೂ ಅಷ್ಟೇ ತುಷ್ಟಿಗುಣ ತೃಪ್ತಿಯು ಇರುತ್ತದೆ. ಆದರೆ 7ನೇ ಹಣ್ಣನ್ನು ಸೇವಿಸಿದಾಗ ಸೀಮಾಂತ ತುಷ್ಟಿಗುಣವು ಋಣಾತ್ಮಕವಾಗುತ್ತದೆ ಮತ್ತು ಒಟ್ಟು ತುಷ್ಟಿಗುಣವು ಇಳಿಯುತ್ತಾ ಬರುತ್ತದೆ. ಇಲ್ಲಿ ನೋಡ್ಬೋದು ನೀವು, ಋಣಾತ್ಮಕವಾಗುತ್ತದೆ. 7ನೇ ಹಣ್ಣನ್ನು ಸೇವಿಸಿದಾಗ ಋಣಾತ್ಮಕ ಅಂದರೆ ಮೈನಸ್ ಆಗ್ತಾ ಹೋಗುತ್ತೆ. ಆಮೇಲೆ ಇಲ್ಲಿ ಒಟ್ಟು ತುಷ್ಟಿಗುಣದಲ್ಲಿ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಇಲ್ಲಿ ಋಣಾತ್ಮಕವನ್ನು ಕಾಣ್ತೈತೆ ರೀ, ಮತ್ತು ಇಲ್ಲಿ ಮೈನಸ್ ಆಗ್ತಾ ಬರುತ್ತೆ. ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ 42 36 ಈ ಟೈಪ್ ಕಡಿಮೆ ಆಗ್ತಾ ಬಂದಿದ್ದಲ್ಲ ರೀ. ಇವಾಗ ನೋಡಿ ಕ್ಲಿಯರ್ ಇದೆನಾ? ಓಕೆ, ಇನ್ನೂ ಡಯಾಗ್ರಾಮ್ ನೋಡ್ಕೊಂಬರೋಣ ರೀ. ಓಕೆ ಈಗ ಡಯಾಗ್ರಾಮ್ ಕಾಣ್ತಿದ್ದಲ್ಲ ರೀ ಎಲ್ಲರಿಗೂ? ಓಕೆ, ಆಡಿಯೋ ವಿಡಿಯೋ ಕ್ಲಿಯರ್ ಇದೆನಾ? ಓಕೆ, ಈಗ 0 ಇದೆ. 0 5 10 15 ಫಸ್ಟ್ಗೆ ಎಷ್ಟು ಸಿಕ್ಕಿದ್ರೆ ಅವ್ರಿಗೆ 15 ಯೂನಿಟ್ಗಳಷ್ಟು ಸಿಕ್ಕಿತ್ತು ಫಸ್ಟಿಗೆ 1ನೇ ಮಾವಿನ ಹಣ್ಣು ಸೇವಿಸಿದಾಗ. 15ರಿಂದ ಏರ್ತಾ ಹೋಗ್ತೈತೆ ರೀ. ಇನ್ನು ನೆಕ್ಸ್ಟ್ ಏನಾಗುತ್ತೆ ರೀ, ಇಳಿತಾ ಬರುತ್ತೆ ರೀ ಒಟ್ಟು ತುಷ್ಟಿಗುಣ. ಹೌದ್ರಿ. ಅಂದರೆ ಇದು ಅದರಿಂದ ಅಂದರೆ ಮಾವಿನ ಹಣ್ಣುಗಳಿಂದ ಸಿಗ್ತಕ್ಕಂಥ ತುಷ್ಟಿಗುಣ ಮತ್ತು ಒಟ್ಟು ತುಷ್ಟಿಗುಣ ನಾನು ಹೇಳ್ತಾ ಇರೋದು. ಇದು ಒಟ್ಟು ತುಷ್ಟಿಗುಣನ ಋಣಾತ್ಮಕ ಸಂಬಂಧ ಕಾಣುತ್ತೆ ರೀ. ಇದು ಋಣಾತ್ಮಕ ಸಹಸಂಬಂಧ. ಇದು ಇಳಿಯುತ್ತಾ ಹೋಗುತ್ತೆ, ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ಓಕೆನಾ. ಫಸ್ಟ್ನೇ ಕೋಷ್ಟಕ ಏನು ಹಾಕಿದ್ರಲ್ಲ, ಈ ಲೈನ್ ಬರುತ್ತೆ ನೋಡಿರಿ, ಈ ಲೈನನ್ನು ಹಾಕ್ಕೊಳ್ಳಿ. ಮತ್ತು ಸೆಕೆಂಡ್ ಕೋಷ್ಟಕ ಏನು ಹಾಕಿದ್ವಲ್ವ, ಅಂದರೆ ಒಟ್ಟು ತುಷ್ಟಿಗುಣ, ಆ ಒಟ್ಟು ತುಷ್ಟಿಗುಣನ ಈ ಒಂದು ಕೋಷ್ಟಕದಲ್ಲಿ ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ. ಓಕೆನಾ, ನೀವು ನೋಡ್ಬೋದು. ಓಕೆನಾ, ಇಲ್ಲಿ ಅಂಕಿ ಸಂಖ್ಯೆಗಳಲ್ಲಿ ನೋಡ್ರಿ. ಓಕೆ, ಋಣಾತ್ಮಕ ಕಾಣುತ್ತೆ. ಹಾಗೆ ಈ ಒಂದು ವಿವರಣೆಯನ್ನು ಕೂಡ ನೀವು ಬರೀಬೇಕಾಗುತ್ತೆ. ಓಕೆನಾ, ವಿವರಣೆ ಬಂದುಬಿಟ್ಟು ಇಲ್ಲಿ ನೋಡಿ, ಈ ರೇಖಾಚಿತ್ರದಲ್ಲಿ OX ಅಕ್ಷಾಂಶದ ಮೇಲೆ ಮಾವಿನ ಹಣ್ಣುಗಳ ಸಂಖ್ಯೆಗಳನ್ನು OY ಅಕ್ಷದ ಮೇಲೆ ತುಷ್ಟಿಗಳನ್ನು ತೋರಿಸುವ ಈ ಕೆಳಗಿನ ರೇಖಾಚಿತ್ರದಲ್ಲಿ TM ಅಂಚಿನ ತುಷ್ಟಿಗುಣ, ಬೆಲೆ TP ಒಟ್ಟು ತುಷ್ಟಿಗುಣ ರೇಖೆ ಆಗಿದೆ. ಅದು TK ರೀ, ಇದು TM. ಹಾಗೆ ಮೇಲಿನ ವಿವರಣೆ ಕೆಲವು ಮುಖ್ಯ ಅಂಗಗಳು ಗೊತ್ತಾಗುತ್ತವೆ. ಇವು ಈ ಕೆಳಗಿನಂತಿವೆ. ಓಕೆ, ಅಂದರೆ ಮುಂದಿನ ಟೀಕೆಗಳನ್ನು ಈ ಒಂದು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ನೋಡಿ, ಟೀಕೆಗಳನ್ನು ಹೇಳ್ತಾ ಹೋಗ್ತೀನಿ. ಓಕೆನಾ. ಇಳಿಮುಖ ಸೀಮಾಂತ ತುಷ್ಟಿಗುಣದ ಟೀಕೆಗಳು ನೋಡಿರಿ ಇವು. ಅಂದರೆ ಇಳಿಮುಖ ತುಷ್ಟಿಗುಣ ನಿಯಮದ ಗ್ರಾಹಕರು ವಸ್ತುವನ್ನು ನಿರಂತರವಾಗಿ ಖರೀದಿಸಿದಂತೆ ತುಷ್ಟಿಗುಣವು ಇಳಿಯುತ್ತದೆ ಎಂಬುದನ್ನು ತಿಳಿಸುತ್ತದೆ. ಈ ನಿಯಮವು ಹಲವಾರು ನ್ಯೂನತೆಗಳನ್ನು ವಿವರಿಸುತ್ತದೆ. ಅವು ಈ ಕೆಳಗಿನಂತಿವೆ. ಓಕೆನಾ, ಟೀಕೆಗಳು.
ಈ ನಿಯಮವು ಕೇವಲ ಒಂದು ವಸ್ತುವಿನ ಅನುಭೋಗಕ್ಕೆ ಗಮನ ಕೊಡುತ್ತದೆ. ಬರೀ ಒಂದು ವಸ್ತುವನ್ನು ನಾವು ನಿರಂತರವಾಗಿ ಸೇವಿಸ್ತೀವಿ, ಅದರ ಬಗ್ಗೆ ಗಮನ ಕೊಡುತ್ತೀರಿ. ಅಂದರೆ ನಾವು ನಿರಂತರವಾಗಿ ಬರೀ ಒಂದೇ ಹಣ್ಣು ಸೇವಿಸಲ್ಲ. ನೀವು ಏನಾದರೂ ಒಂದೇ ಐಟಮ್ ತಿಂತೀರೇನ್ರಿ? ದಿನ ಒಂದೊಂದು ಐಟಮ್ ತಿಂತೀರಿ ನೀವು. ಓಕೆ, ಆ ರೀತಿ ಈ ಕೆಳಗಿನ ನಿಯಮವು ಕೇವಲ ಒಂದು ವಸ್ತುವಿನ ಅನುಭೋಗಕ್ಕೆ ಗಮನ ಕೊಡುತ್ತದೆ. ಇನ್ನು ನೆಕ್ಸ್ಟ್ ಒಂದು ಬಂದುಬಿಟ್ಟು ತುಷ್ಟಿಗುಣವು ಅಳೆಯಲು ಸಾಧ್ಯವಿಲ್ಲ. ನಮಗಿಷ್ಟೇ ಯೂನಿಟ್ ಸಿಕ್ಕಿದೆ ಅಥವಾ ನಮಗಿಷ್ಟೇ ತೃಪ್ತಿ ಸಿಕ್ಕಿದೆ ಅಂತ ಅಳೆಯೋಕ್ಕೆ ಬರುತ್ತೇನ್ರಿ? ಇಲ್ಲ. ನಿಯಮಕ್ಕೆ ಯೋಗ್ಯ ತಳಹದಿ ಇಲ್ಲವೆಂದು ಕೆಲವರು ಟೀಕಿಸಿದ್ದಾರೆ. ಇದಕ್ಕೆ ತಳಹದಿ ಅಂತ ಏನು ಕರಿತೀವಿ ಅದು ಇಲ್ಲ ಅಂತ ಹೇಳ್ತಾರೆ. ಅಂದರೆ ಇಷ್ಟರಿಂದ ಇಷ್ಟಕ್ಕೆ ಅಂತ ಹೇಳೋದು ಬರಲ್ಲ. ಯಾಕಂದ್ರೆ ಒಬ್ಬೊಬ್ಬರು 6 ತಿನ್ಬೋದು, ಒಬ್ಬೊಬ್ಬರು 3 ತಿಂದರೆ ಸಾಕು ಬೇಡ ಅಂದ್ಬಿಡ್ತಾರೆ. ಆ ರೀತಿ. ಇನ್ನು ನೆಕ್ಸ್ಟು 4ನೇದು, ಈ ನಿಯಮಕ್ಕೆ ಕೇವಲ ಗ್ರಾಹಕನ ಭಾವನೆಗೆ ಸಂಬಂಧಿಸಿದ್ದು ಮಾತ್ರ, ಆದರೆ ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಸಾಧ್ಯವಿಲ್ಲ. ಅದು ನಮಗಷ್ಟೇ ಗೊತ್ತಾಗತ್ತೆ ರೀ, ಆದರೆ ಅದನ್ನು ಪರೀಕ್ಷೆ ಮಾಡಲಿ ಅದನ್ನು ಹಿಂಗೆ ಬರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಅಪರೂಪದ ವಸ್ತುಗಳಿಗೆ ಬೆಲೆ ಬಾಳುವ ವಸ್ತುಗಳಿಗೆ ಈ ನಿಯಮವು ಅನ್ವಯಿಸುವುದಿಲ್ಲ. ಬೆಲೆ ಬಾಳುವ ಅಂದರೆ ನಾಣ್ಯಗಳು, ಬಂಗಾರ, ವಜ್ರಗಳು ಯಾರು ಬೇಡ ಅಂತಾರೆ ರೀ? ಬಂಗಾರ ತೊಗೊಳ್ರಿ, ನಾಣ್ಯಗಳನ್ನು ಕೊಡ್ತೀನಿ ಅಂದರೆ ಯಾರಾದರೂ ಬೇಡ ಅಂತಾರೇನ್ರಿ? ಸಾಕು ಅನ್ನೋದೇ ಇಲ್ಲ. ಅದು ಈ ಒಂದು ಜನರೇಷನಲ್ಲಿ ನೀವು ನೋಡ್ತಿರ್ಬೇಕು, ಸಾಕು ಅನ್ನೋದೇ ಇಲ್ಲ. ಯಾಕಂತಂದರೆ ಬಂಗಾರ ರೇಟ್ ನೋಡಿಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೀವು. ಯಾಕಂದರೆ ಯಾರು ಬಂಗಾರ ಬೇಡ ಅನ್ನಲ್ಲ. ಆ ಥರ ಬೆಲೆ ಬಾಳುವ ವಸ್ತುಗಳಿಗೆ ಅಂದರೆ ಹೈ ಪ್ರೈಸ್ ಇರ್ತಕ್ಕಂಥ ಒಂದು ವಸ್ತುಗಳಿಗೆ ಈ ನಿಯಮ ಅನ್ವಯಿಸೋದಿಲ್ಲ. ಓಕೆನಾ? ಎಷ್ಟಂತ ತೊಗೊಳ್ತೀವಿ ರೀ, ಅವನನ್ನು ನಾವೆಷ್ಟು ತೊಗೊಂಡ್ರು ಬೇಡ ಅಂತ ಅನ್ನೋದೇ ಇಲ್ಲ. ಆ ರೀತಿ. ಇನ್ನು ನೆಕ್ಸ್ಟು ನಿಮ್ಗೆ ಯಾವ್ದು ಬೇಕು ಅಂತ ಕಮೆಂಟಲ್ಲಿ ಹಾಕಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿಕೊಡ್ತಾ ಹೋಗ್ತೀನಿ. ಇನ್ನು ಹಿಸ್ಟ್ರಿ ನಿಮ್ಗೆ ಯಾವ್ದು ಬೇಕು ಅಂತ ಅನ್ನೋದ್ರ ಬಗ್ಗೆ, ಅಥವಾ ಸೋಷಿಯಾಲಜಿ, ಮತ್ತು ನಿಮ್ಗೆ ಯಾವ ಸಬ್ಜೆಕ್ಟ್ರ ಬಗ್ಗೆ ಬೇಕು, ಅಥವಾ ನಿಮಗೆ ಯಾವ ಒಂದು ಟಾಪಿಕ್ ಮೇಲೆ ಬೇಕು, ಎಕನಾಮಿಕ್ಸಲ್ಲಿ ನೀವು ಯಾವ ಟಾಪಿಕ್ ಆದರೂ ಹೇಳ್ಬೋದು. 3-4 ದಿವಸದಲ್ಲಿ ನಾನು ನಿಮಗೆ ಈ ಒಂದು DM ಲಿಂಕನ್ನು ಹಾಕ್ತಿರ್ತೇನೆ. ಓಕೆನಾ? ಈ ಒಂದು ಕ್ಲಾಸನ್ನು ನಾನು ಇಲ್ಲಿ ಮುಕ್ತಾಯ ಮಾಡ್ತಿದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.